ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ದಿನ ಇಡ್ಲಿ ತಿಂದು ತಿಂದು ಬೇಜಾರಾಗಿದೆ, ಇಡ್ಲಿ ಬೇಡ ಅಂತ ಅನ್ನೋರಿಗೆ ಈ ರೀತಿಯಾಗಿ ಮಾಡಿಕೊಡಿ. ನೀವು ಇದನ್ನು ಇಡ್ಲಿ ಅಂತನಾದರೂ ಹೇಳ್ಬೋದು, ಸ್ಯಾಂಡ್ವಿಚ್ ಅಂತನಾದರೂ ಹೇಳ್ಬೋದು, ಅಥವಾ ದೋಕ್ಲಾ ಅಂತನಾದರೂ ಹೇಳ್ಬೋದು. ಮೂರರ ಟೇಸ್ಟು ಒಂದರಲ್ಲೇ. ಖಂಡಿತ ಟ್ರೈ ಮಾಡಿ. ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ 2 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬಾಂಬೆ ರವೆ ಅಂತ ಹೇಳಿದರೆ ಅಥವಾ ತುಂಬ ಸಣ್ಣ ರವೆ ಕೊಡ್ರಿ ಅಂತ ಕೇಳಿದ್ರೂ ಕೊಡ್ತಾರೆ. ಆ ರವೆನ 2 ಕಪ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಮೊಸರು ಹಾಗೆ 1 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕು ಅಂದರೆ ನೀವು ಇವಾಗಲೇ ಉಪ್ಪು ಹಾಕ್ಕೊಳ್ಬೋದು ಅಥವಾ ಆಮೇಲೆ ಕೂಡ ಹಾಕ್ಬೋದು. ನೋಡಿ, 1 ಕಪ್ನಷ್ಟು ಹುಳಿ ಮೊಸರನ್ನ ತೊಗೊಳ್ಳೋಣ. ಹಾಗೆ ಅದೇ ಅಳತೆಯಲ್ಲಿ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಉಪ್ಪನ್ನ ಈಗಲೇ ಹಾಕ್ಕೊಳ್ಬೋದು, ಬೇಡ ಅಂದರೆ ಆಮೇಲೆ ಕೂಡ ಹಾಕ್ಕೊಳ್ಬೋದು. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಇದನ್ನು ಸೆಟ್ ಆಗೋದಕ್ಕೋಸ್ಕರ ಸೈಡಿಗೆ ಇಟ್ಕೊಳ್ಳೋಣ. ಇಷ್ಟನ್ನೇ ಹಾಕಬೇಕು, ಮತ್ತೇನು ಎಕ್ಸ್ಟ್ರಾ ಹಾಕೋದು ಬೇಡ ಈಗ ಸದ್ಯಕ್ಕೆ ಇದನ್ನು. ಹಾಗೆ ಇದಕ್ಕೆ ಬೇಕಾಗಿರೋಂಥ ಹಸಿರು ಚಟ್ನಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಹಾಗೆ 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಕೊತ್ತಂಬರಿ ನೀವು ಜಾಸ್ತಿ ಅಥವಾ ಕಡಿಮೆ ಎರಡೂ ಮಾಡ್ಕೊಳ್ಬೋದು. ಹಾಗೆ 1 ದೊಡ್ಡ ಕಪ್ನಷ್ಟು ನೀವು ಇಲ್ಲಿ ಪುದೀನ ತೊಗೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿಂದು ರಸ ಹಾಕ್ಕೊಳ್ಳೋಣ. ಬೇಕು ಅಂದರೆ ನೀವು ಇದಕ್ಕೆ 1 ಸ್ಪೂನ್ನಷ್ಟು ಕಡಲೆ ಕೂಡ ಹಾಕ್ಕೊಳ್ಬೋದು, ಅಥವಾ ಬೂಂದಿ ಅಂತ ಏನು ಹೇಳ್ತಾರೆ ಅದನ್ನು ಕೂಡ 1-2 ಸ್ಪೂನಷ್ಟು ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ. ನೀವು ಬೇಕು ಅಂದರೆ 1-2 ಸ್ಪೂನಷ್ಟು ಪುಟಾಣಿ ಅಂತ ಏನು ಹೇಳ್ತಾರೆ ಅದು ಸೇರಿಸ್ಬೋದು. ನೋಡಿ, ನಿಂಬೆ ರಸ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಆವಾಗಲೇ ಏನು ನಾವು ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿ, ಅದು ರವೆ ಅರಳ್ಕೊಂಡು ಈಗ ಮತ್ತೆ ಗಟ್ಟಿಯಾಗಿದೆ. ಆದ್ದರಿಂದ ಇದಕ್ಕೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸಿ ಇದನ್ನು ಕರೆಕ್ಟಾಗಿ ಇಡ್ಲಿ ಹದಕ್ಕೆ ತೊಗೊಂಡು ಬರೋಣ. ಜೊತೆಗೆ ಇದಕ್ಕೆ ಬೇಕಾಗಿರೋಂಥ ಫಿಲ್ಲಿಂಗ್ ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನೀರನ್ನ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಧ ಕಪ್ಪು 3/4 ಕಪ್ಪು ಎಷ್ಟು ನೀರು ಹಿಡಿಯುತ್ತೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಈ ಫಿಲ್ಲಿಂಗಿಗೆ 2 ಆಲೂಗಡ್ಡೆನ ಬೇಯಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಹಾಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3ರಿಂದ 4 ಹಸೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ಕೋಬೋದು, ಅಥವಾ ಕ್ಯಾರೆಟು, ಬೀನ್ಸು, ದಪ್ಪ ಮೆಣಸಿನ್ಕಾಯಿ, ಎಂದು ತರಕಾರಿ ಬೇಕಿದ್ರೂ ನಿಮಗೆ ಬೇಕು ಅನಿಸಿದ್ದನ್ನು ಹಾಕ್ಕೊಳ್ಬೋದು. ಬಟ್ ಅದನ್ನೆಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ಬೇಯಿಸಿ ಇದಕ್ಕೆ ಹಾಕ್ಕೊಳ್ಳಿ. ಇದು ಬೇಸಿಕ್ ಆಗಿರೋದು, ಎಕ್ಸ್ಟ್ರಾ ನಾನು ಏನೂ ಹಾಕಿಲ್ಲ. ನೋಡಿ, ನಮ್ಮದು ಹಸಿರು ಚಟ್ನಿ ರೆಡಿಯಾಗಿದೆ. ಹಾಗೆ ಫಿಲ್ಲಿಂಗ್ ಏನು ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋಣ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಕಟ್ ಮಾಡ್ಕೊಬೇಡಿ. ನೀವು ಬೇಕು ಅಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನಿಮಗೆ ಇಷ್ಟ ಆಗಿರೋದನ್ನು ಇದರಲ್ಲಿ ಬೆರೆಸ್ಬೋದು, ಅಥವಾ ಬೇಡ ಅಂದಿದ್ದನ್ನು ಬಿಟ್ಟು ಮಾಡ್ಕೊಳ್ಬೋದು. ನಾನಿಲ್ಲಿ ತುಂಬ ಸಿಂಪಲ್ ಆಗಿರೋದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸಿ ಸೈಡಿಗೆ ಇಟ್ಕೊಳ್ಳೋಣ. ನೀವು ಇಡ್ಲಿ ಬ್ಯಾಟರ್ ಹಾಗೆ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡ ನಂತರನೇ ಇದನ್ನು ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರು ಹೊಡೆಯೋದಕ್ಕೆ ಶುರು ಆಗುತ್ತೆ. ನೋಡಿ, ಹಸಿ ಕೊಬ್ಬರಿ ನಾನು ಹೇಳಿದ್ನಲ್ಲ, ಹಸಿ ಕೊಬ್ಬರಿ ಬದಲಾಗಿ ನೀವು ಒಣ ಕೊಬ್ಬರಿ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಹಾಗೆ ಆವಾಗಲೇ ಏನು ನಾವು ಇಡ್ಲಿ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬ್ಯಾಟರ್ನ 2 ಭಾಗ ಮಾಡ್ಕೊಳ್ಳೋಣ. ಈ ರೀತಿಯಾಗಿ 2 ಭಾಗ ಮಾಡ್ಕೊಳ್ಳೋಣ. 1 ಭಾಗಕ್ಕೆ ನಾವಿದಕ್ಕೆ ಅರ್ಧ ಪ್ಯಾಕೆಟ್ ಈನೋ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ಕೊಳ್ಳಿ. ಅರ್ಧ ಭಾಗ ಬ್ಯಾಟರ್ಗೆ ಅರ್ಧ ಪ್ಯಾಕೆಟು ಹಾಕ್ಕೊಳ್ಳಿ. ಇನ್ನೊಂದಕ್ಕೆ ಏನು ಸೇರಿಸೋದು ಬೇಡ, ಅದು ಹಾಗೆ ಇಟ್ಕೊಳ್ಳಿ.
ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಈನೋ ಹಾಕೋದಕ್ಕೆ ಮೊದಲು ನೀವು ಇದನ್ನು ಸ್ಟೀಮ್ ಮಾಡೋದಕ್ಕೆ ಸ್ಟೀಮರ್ ರೆಡಿ ಮಾಡ್ಕೊಳ್ಬೋದು. ಈ ರೀತಿ ನೀವು ಬಾಣಲೆಯಲ್ಲಿ ಒಂದು ನೀರು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಈ ರೀತಿ ಪ್ಲೇಟ್ನಿಟ್ಟು ಕೂಡ ಸ್ಟೀಮ್ ಮಾಡ್ಬೋದು. ಅಥವಾ ನೀವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಮನೇಲಿ ಏನಾದರೂ ಇಡ್ಲಿ ಕುಕ್ಕರ್ ಇದ್ದರೆ ಅದರಲ್ಲಿ ಕೂಡ ಇಟ್ಟು ಸ್ಟೀಮ್ ಮಾಡ್ಕೊಳ್ಬೋದು. ಇದನ್ನು ರೆಡಿ ಮಾಡ್ಕೊಂಡ ನಂತರನೇ ಈನೋನ ನೀವು ಹಾಕ್ಕೊಳ್ಬೇಕು ಬ್ಯಾಟರ್ಗೆ. ಹಾಗೆ ಯಾವ ಬೌಲಲ್ಲಿ ಮಾಡ್ತಾಯಿದ್ದೀರೋ ಆ ಎಲ್ಲ ಬೌಲ್ಗಳಿಗೆ ಈ ರೀತಿಯಾಗಿ ಎಣ್ಣೆ ಸವರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಸ್ವಲ್ಪ ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ. ನೀವೆಷ್ಟು ಇಡ್ಲಿ ಮಾಡ್ಕೊಳ್ತಿದ್ದೀರೋ ಅಷ್ಟು ಬ್ರೆಡ್ ಪೀಸ್ಗಳು ಬೇಕು. ನೋಡಿ, ನೀವು ಯಾವ ಬೌಲಲ್ಲಿ ಮಾಡ್ತಿದ್ದೀರೋ ಅದೇ ಬೌಲ್ ತೊಗೊಂಡು ಈ ರೀತಿ ಬ್ರೆಡ್ಗಳನ್ನ ಕಟ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋಂಥ ಬೌಲು ಕೆಳಗಡೆ ರೌಂಡ್ ಶೇಪಲ್ಲಿದೆ, ಮೇಲ್ಗಡೆ ಸ್ವಲ್ಪ ಸ್ಕ್ವೇರ್ ಶೇಪ್ ಬಂದಿದೆ. ಅದರಿಂದ ಇದು ಬ್ರೆಡ್ ಕೂಡ ಸ್ವಲ್ಪ ಸ್ಕ್ವೇರ್ ಥರ ಬಂದಿದೆ. ನೀವು ಯಾವ ಬೌಲ್ ತೊಗೊಳ್ತೀರೋ ಅದನ್ನೇ ತೊಗೊಂಡು ಅದೇ ಅಳತೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಇಡ್ಲಿ ಮಾಡ್ತಾಯಿದ್ದೀರೋ ಅಷ್ಟು ಬ್ರೆಡ್ ಪೀಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲ ಬ್ರೆಡ್ಗಳನ್ನ ಕಟ್ ಮಾಡ್ಕೊಂಡ ನಂತರ ಏನು ಎಲ್ಲ ಬೌಲ್ಗಳಿಗೆ ಗ್ರೀಸ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಬೌಲ್ಗಳಿಗೆ ಈನೋ ಹಾಕಿ ರೆಡಿ ಮಾಡ್ಕೊಂಡಿರೋಂಥ ಇಡ್ಲಿ ಬ್ಯಾಟರ್ನ ತಳಭಾಗದಲ್ಲಿ ಒಂದು ಸ್ವಲ್ಪ ಬರೋ ಹಾಗೆ, ಒಂದು ಕಾಲು ಭಾಗ ಬರೋ ಹಾಗೆ ಈ ಬ್ಯಾಟರ್ನ ಹಾಕ್ಕೊಳ್ಳಿ ಎಲ್ಲ ಬೌಲ್ಗಳಿಗೂ. ಹಾಗೆ ನಾವೇನು ಬಿಸಿ ಮಾಡೋದಕ್ಕೆ ಇಟ್ಟಿದ್ವಲ್ಲ ಅಲ್ಲಿ ಸ್ಟೀಮರ್ನ, ಅದರಲ್ಲಿ ಇದನ್ನು ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಇಟ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿಯಾಗಿ ಎಲ್ಲ ಒಂದರಲ್ಲೇ ಬರಲಿ ಅನ್ನೋದಾದರೆ ನೀವು ಈ ರೀತಿ ಬಾಣಲೆ ಇಟ್ಕೊಂಡು ಅಥವಾ ಪಾತ್ರೆ ಇಟ್ಕೊಂಡು ಮಾಡ್ಕೊಳ್ಬೋದು. ಒಂದು 2 ನಿಮಿಷ ಇದನ್ನು ಇದೇ ರೀತಿ ಸ್ಟೀಮ್ ಆಗೋದಕ್ಕೆ ಬಿಡೋಣ. ಒಂದು 2 ನಿಮಿಷ ನಂತರ ಏನು ಬ್ರೆಡ್ ಕಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ರೀತಿಯಾಗಿ ಹಸಿರು ಚಟ್ನಿನ ಈವನ್ನಾಗಿ ಒಂದು ತಿಕ್ ಲೇಯರ್ ಆಗಿ ಹಚ್ಕೊಳ್ಳೋಣ. ಎಲ್ಲ ಬ್ರೆಡ್ ಸ್ಲೈಸಸ್ಗೂ ಇದೇ ರೀತಿಯಾಗಿ ಹಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. 2 ನಿಮಿಷ ಇಡ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಬೆಂದಿದ ನಂತರನೇ ನೀವು ಇದಕ್ಕೆ ಚಟ್ನಿ ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಡ್ಲಿ ಏನು ಬೇಯೋ ತನಕ ನೀವು ಈ ರೀತಿ ಚಟ್ನಿ ಹಚ್ಚಿ ಕೈ ಬಿಟ್ಟರೆ ಬ್ರೆಡ್ಡೆಲ್ಲ ಮೆತ್ತಗಾಗೋಕ್ಕೆ ಶುರುವಾಗುತ್ತೆ. ಇಡ್ಲಿ ಬೆಂದಿದ ನಂತರನೇ ನೀವು ಈ ರೀತಿ ಬ್ರೆಡ್ಗೆ ಚಟ್ನಿ ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ. ಚಟ್ನಿ ಹಚ್ಚಿದ ಭಾಗ ಕೆಳಗಡೆ ಬರೋ ರೀತಿ ಆವಾಗಲೇ ಏನು ಬೇಯಿಸ್ಕೊಂಡಿದ್ವಲ್ಲ ಅದ್ರ ಮೇಲೆ ಒಂದೊಂದು ಬ್ರೆಡ್ನ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಎಲ್ಲ ಬೌಲ್ಗಳಿಗೂ ಬ್ರೆಡ್ ಪೀಸ್ನ ಇಟ್ಕೊಂಡಾಗಿದೆ. ಈಗ ಮೇಲಿನ ಭಾಗಕ್ಕೆ ಸ್ವಲ್ಪ ಕೆಚಪ್ ಹಚ್ಕೊಳ್ತಾ ಹೋಗೋಣ. ಈ ರೀತಿಯಾಗಿ ನೋಡಿ, ಎಲ್ಲ ಸ್ಲೈಸಸ್ಗೂ ಕೆಳಗಡೆ ಹಸಿರು ಚಟ್ನಿ, ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಕೆಚಪ್ ಹಚ್ಕೊಳ್ತಾ ಹೋಗೋಣ. ಕೆಚಪ್ ಹಾಕಿದ ನಂತರ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಬ್ರೆಡ್ ಮೇಲೂ. ನೀವು ಬೇಕಿದ್ರೆ ಸ್ಪೂನ್ ಸಹಾಯದಿಂದ ಮಾಡ್ಕೊಳ್ಬೋದು ಅಥವಾ ಬೆರಳಿಂದನಾದರೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನೀವು ಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ಚೀಸ್ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿಲ್ಲ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಇದಕ್ಕೆ ಏನು ಬೇಕಾದರೂ ಸೇರಿಸ್ಕೊಳ್ಬೋದು ಅಂತ ಹೇಳಿದ್ದೆ. ಬೇಕು ಅಂದರೆ ನೀವು ಇಲ್ಲಿ ಮೇಲೆ ಸ್ವಲ್ಪ ಚೀಸ್ ಕೂಡ ಹಾಕ್ಕೊಳ್ಬೋದು. ನಾನು ಸಿಂಪಲ್ ಆಗಿರಲಿ ಅಂತೇಳ್ಬಿಟ್ಟು ಏನು ಎಲ್ಲರ ಮನೇಲೂ ಈಸಿಯಾಗಿ ಸಿಗುತ್ತೋ ಅಂಥದ್ದು ಇರಲಿ ಅಂತೇಳ್ಬಿಟ್ಟು ಮಾಡಿರೋದು. ನೋಡಿ, ಆವಾಗಲೇ ಏನು ಫಿಲ್ಲಿಂಗ್ ಮಾಡ್ಕೊಂಡಿದ್ವಲ್ಲ ಆ ಫಿಲ್ಲಿಂಗ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಆವಾಗಲೇ ಏನು ಆಲೂಗಡ್ಡೆ, ಟೊಮೊಟೊ, ಉಳ್ಳಾಗಡ್ಡೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಫಿಲ್ಲಿಂಗ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಇದೇ ರೀತಿಯಾಗಿ ಎಲ್ಲದಕ್ಕೂ ಹಾಕ್ಕೊಂಡು ಈಗ ಇನ್ನು ಏನು ಅರ್ಧ ಭಾಗ ನಾವೇನೋ ಹಾಕದೆ ಸೈಡಿಗೆ ಇಟ್ಕೊಂಡಿದ್ವಲ್ಲ ಆ ಬ್ಯಾಟರ್ಗೆ ಉಳಿದಿರೋ ಅರ್ಧ ಪಾಕೆಟ್ ಈನೋನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಬ್ಯಾಟರ್ನ ನಾವು ಏನು ಇದು ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಳ್ತಾ ಹೋಗೋಣ. ಪೂರ್ತಿ ಕವರ್ ಆಗೋ ಹಾಗೆ ಇದೇನು ಫಿಲ್ಲಿಂಗ್ ಮಾಡಿದ್ದೇವೋ ಅದೆಲ್ಲ ಕವರ್ ಆಗೋ ರೀತಿಯಾಗಿ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳೋಣ. ಇದೇ ರೀತಿಯಾಗಿ ಹಾಕ್ಕೊಂಡ ನಂತರ ಇದನ್ನು ಒಂದು 10 ರಿಂದ 12 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ನಾನು ಆವಾಗಲೇ ಬಾಣಲಿಲಿ ಇಟ್ಟು ತೋರಿಸಿದೆ, ನಾನೀಗ ಇಡ್ಲಿ ಸ್ಟ್ಯಾಂಡಿಗೆ ಇಟ್ಟು ತೋರಿಸ್ತಾ ಇದ್ದೀನಿ. ನೀವು ಎರಡರಲ್ಲೂ ಮಾಡ್ಕೊಳ್ಬೋದು. ಈ ರೀತಿ ಒಂದೊಂದು ಇಡ್ಲಿ ಹಾಕೋದ್ರಲ್ಲೂ ಒಂದೊಂದು ಬೌಲ್ನ ಇಟ್ಟು ಸ್ಟೀಮ್ ಮಾಡ್ಬೋದು.
ಒಂದು 12 ನಿಮಿಷ ಇದನ್ನು ಇದೇ ರೀತಿಯಾಗಿ ಸ್ಟೀಮ್ ಮಾಡ್ಕೊಳ್ಳೋಣ. ಗಾಳಿ ಆಡಬಾರ್ದು, ತುಂಬ ಚೆನ್ನಾಗಿ ಸ್ಟೀಮ್ ಆಗಬೇಕು. ಒಂದು ಸರಿ ಬೆಂದಾಗಿದ ನಂತರ ನೀವು ಒಂದು ಸ್ವಲ್ಪ ಟೂತ್ಪಿಕ್ ಅಥವಾ ಏನಾದರೂ ಒಂದು ಚುಂಚ್ಕ ಅಥವಾ ಚಾಕು ಸ್ಪೂನ್ ಏನಾದರೂ ಹಾಕಿ ಚೆಕ್ ಮಾಡಿ ನೋಡಿ ಬೆಂದಿದೆನಾ ಅಂತ. ಬೆಂದಿದೆ ಅಂದರೆ ತೆಗೀರಿ, ಯಾಕೆಂದರೆ 2-3 ಲೇಯರ್ ಇರೋದ್ರಿಂದ ಕೆಲವೊಂದು ಸರಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲು, ಜೀರಿಗೆ, ಸಾಸಿವೆ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ದೋಕ್ಲಾದೇ ಟೇಸ್ಟ್ ಬೇಕು ಅಂದರೆ ಲೆಮನ್ ಸಾಲ್ಟು, ಹಾಗೆ ಸ್ವಲ್ಪ ಶುಗರು, ಖಾರದ ಪುಡಿ ಅಥವಾ ಹನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನೀವು ಆ ಬ್ಯಾಟರ್ನ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಬೇಸಿಕ್ಕಾಗಿ ಹಾಕ್ತಾಯಿದ್ದೀನಿ. ಕೇವಲ ಜೀರಿಗೆ, ಸಾಸಿವೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಮಾತ್ರ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ನಮ್ಮದು ಇಡ್ಲಿ ರೆಡಿಯಾಗಿದೆ. ಇದನ್ನೆಲ್ಲನೂ ಬೌಲಿಂದ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಿಮಗೆ ದೋಕ್ಲಾ ಥರನೇ ಸ್ವೀಟ್ ಆಗಿರೋಂಥ ನೀರು ಬೇಕು ಒಗ್ಗರಣೆದು ಅನ್ನೋದಾದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ನೀರು, ಅದೇ ಹೇಳಿದ್ನಲ್ಲ, ಸ್ವಲ್ಪ 1 ಚಿಟಿಗೆಯಷ್ಟು ಗರಂ ಮಸಾಲ ಅದನ್ನೆಲ್ಲ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿ ಆ ನೀರನ್ನ ನೀವು ಇದ್ರ ಮೇಲೆ ಹಾಕ್ಕೊಳ್ಬೋದು. ಬಟ್ ಅದು ನಮ್ಮ ಮನೇಲಿ ಆ ನೀರು ಥರದ್ದು ಹಾಕಿದರೆ ಯಾರೂ ತಿನ್ನಲ್ಲ ಅನ್ನೋದು ರೀಸನ್ನಿಂದ ನಾನು ಹಾಕಿಲ್ಲ. ಜಸ್ಟ್ ಬೇಸಿಕ್ಕಾಗಿ ಒಗ್ಗರಣೆಗೆ ಹಾಕಿ ಆ ಒಗ್ಗರಣೆನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅದೇ ಟೇಸ್ಟ್ ಬೇಕು, ನನಗೆ ದೋಕ್ಲಾ ಥರದೇ ಫ್ಲೇವರ್ ಬೇಕು ಅಂದರೆ ನಾನು ಹೇಳಿದ್ನಲ್ಲ, ನೀವು ಸ್ವಲ್ಪ ಲೆಮನ್ ಸಾಲ್ಟು, ಶುಗರು, ಖಾರದ ಪುಡಿ, ಒಂದು ಚಿಟಿಗೆಯಷ್ಟು ಸಾಂಬಾರು ಪುಡಿ ಅಥವಾ ಗರಂ ಮಸಾಲ ಮಿಕ್ಸ್ ಮಾಡಿ ಆ ನೀರನ್ನ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿ ಆ ನೀರನ್ನ ಇದ್ರ ಮೇಲೆ ಹಾಕ್ಕೊಳ್ಬೋದು. ನಾನು ಇದ್ರ ಮೇಲೆ ಚಿಕ್ಕದಾಗಿರೋಂಥ ಚೆರಿ ಟೊಮೊಟೊಸ್ನ ಇಟ್ಕೊಳ್ತಾ ಇದ್ದೀನಿ ಕಲರ್ಫುಲ್ಲಾಗಿ ಕಾಣಲಿ ಅಂತ. ಹಾಗೆ ಒಂದೊಂದು ಪುದೀನ ಎಲೆ ಇಟ್ಕೊಂಡು ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಲುಕ್ ಕಾಣಲಿ ಅಂತ. ನೀವು ಇದೇನೂ ಇಲ್ಲದೆ ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ಇದ್ರ ಮೇಲೆ ಹಾಗೆ ಕೂಡ ತಿನ್ಬೋದು. ಇದನ್ನು ಹಸಿರು ಚಟ್ನಿ ಅಥವಾ ಟೊಮೊಟೊ ಕೆಚಪ್ಪು ಅಥವಾ ಕೆಂಪು ಚಟ್ನಿ ಇದು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅಥವಾ ಹೀಗೆ ಕೂಡ ನೀವು ಇದನ್ನು ತಿನ್ಬೋದು.